ಏನು ಮಾಡಬೇಡಿ ಅತ್ತೆ, ನಿಮ್ಮ ಕೈ ಮುಗಿತೀನಿ ಅತ್ತೆ. ನನ್ನನ್ನು ಬಿಟ್ಟು ಬಿಡಿ. ಯಾಕತ್ತೆ ನನಗೆ ಈ ರೀತಿ ಬೈತೀರಾ? ಯಾಕೆ ನನಗೆ ಈ ರೀತಿ ನರಕ ತೋರಿಸ್ಬೇಕು ಅಂತ ಅನ್ಕೋತೀರಾ? ನಾನು ಏನಂತ ತಪ್ಪು ಮಾಡಿದ್ದೀನಿ ಅತ್ತೆ? ನನ್ನ ಗಂಡನ ಜೊತೆ ನಾನು ಮಾತಾಡಿದ್ರು ಬೈತೀರಾ, ಅವ್ರ ಜೊತೆ ನಾನು ಖುಷಿಯಾಗಿದ್ರು ಬೈತೀರಾ. ನಾನಿನ್ನು ಏನು ಮಾಡಲಿ ನೀವೇ ಹೇಳಿ. ನನಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ನಾನು ಇಲ್ಲಿ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ, ಹಂಗಾಗಿದೆ. ನಾನು ಇವ್ರನ್ನ ಮದುವೆ ಆಗಿದ್ದೆ ತಪ್ಪ ಅತ್ತೆ? ಹೇಳಿ ಅತ್ತೆ, ಹೇಳಿ. ಯಾಕೆ ನನಗೆ ಈ ರೀತಿ ಮಾಡ್ತಾ ಇದ್ದೀರಾ? ಹೇಳಿ ಅತ್ತೆ. ಏನೇ ನೀನು ನನ್ನ ಮಗನ ಹೆಂಡತಿ ಆಗ್ಬೇಕಂತ ಅನ್ಕೊಂಡಿದ್ದಿ? ನನ್ನ ಮಗನ ಹೆಂಡತಿ ಯಾವತ್ತಿದ್ರು? ಆಕೆ ಯಾರು ಹೇಳು? ನನ್ನ ಮಗನ ಹೆಂಡತಿ ನಮ್ಮ ಮನೆಗೆ ಬಂದಲ್ಲ ಸಂಜನಾ, ಆಕೆ ನೀನು ಈ ಮನೆ ಕೆಲಸದಾಗೆ ಆಗಿರ್ಬೇಕು, ಇಲ್ಲಾಂದ್ರೆ ಈ ಮನೆ ಬಿಟ್ಟು ತೊಲಗಬೇಕು. ಇಲ್ಲಿ ಇರುವಂಗಿಲ್ಲ ನೀನು. ನಾವು ಆಕಿನ ಸೊಸೆ ಅಂತ ಒಪ್ಕೊಂಡು ಆಕೆಗೆ ಕೋಟಿ ಅಂತ ಗಂಟ್ಲೆ ಆಸ್ತಿ ಐತಿ. ನಿಂದು ಏನೈತೆ? ತಿರುಪಿ ಎತ್ತಾಕಿ ನಿನ್ನನ್ನು ನಮ್ಮ ಮನೆ ಸೊಸೆ ಮಾಡ್ಕೊಳಕಾಕತಿ? ಅದೆಲ್ಲ ಕನಸಿನ ಮಾತು. ನೀನು ಆಸೆಗಳನ್ನ ಏನು ಹೇಳತ್ತೀರಿ ಅತ್ತೆ ನೀವು? ಅವ್ರು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾರೆ, ನನ್ನನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಅಂದಮೇಲೆ ನೀವು ಹೆಂಗೂ ಸಂಜನನ ನಿಮ್ಮ ಸೊಸೆ ಅಂತ ಒಪ್ಕೋತೀರಿ? ಅದು ತಪ್ಪಲ್ಲ. ನನಗೆ ಯಾಕೆ ಮೋಸ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಿ? ನಾನು ಒಂದು ಹೆಣ್ಣಲ್ವಾ? ನನಗೆ ನೀವು ಯಾಕೆ ಇಷ್ಟೊಂದು ಮನಸ್ಸಿಗೆ ನೋವು ಮಾಡತ್ತೀರಿ? ನೀನು ಒಂದು ಹೆಣ್ಣು, ನಿನಗೆ ನಾವು ನೋವು ಮಾಡಕತ್ತವ? ಹಾಂ, ನಿನಗೆಲ್ಲ ನಾವು ನೋವು ಕೊಡಕತ್ತವ? ನಾವು ಏನು ಹೇಳತ್ತವ? ಸಂಜನಾ ಮನೆ ಸೊಸಿ, ನೀನು ಈ ಮನೆಯಿಂದ ಬಿಟ್ಟು ತೊಲಗು ಅಂತ ಹೇಳಕತ್ತವ. ಹೌದಮ್ಮ, ನಾವು ನಿನಗೆ ಏನು ತೊಂದರೆ ಕೊಡತ್ತಿಲ್ಲ. ನೀನು ಈ ಮನೆ ಬಿಟ್ಟು ಹೋಗಂತ ಅಷ್ಟೇ ಹೇಳತ್ತವ. ನಾ ಏನು ಹೇಳಕತ್ತವ ನಿಮಗೆ ಅರ್ಥ ಆಗತ್ತೇನ? ಅತ್ತೆ ಮಾವ, ನಿಮ್ಮ ಕೈ ಮುಗಿತೀನಿ, ನನ್ನನ್ನು ಈ ಮನೆ ಬಿಟ್ಟು ಹೋಗು ಅಂತ ಹೇಳ್ಬೇಡಿ. ನಮ್ಮ ಮನ್ಯಾಗ ನಮ್ಮಪ್ಪ ನಮ್ಮವ್ವ ಬಡವ್ರು ಇರ್ಬೋದು, ಆದ್ರೆ ನಮ್ಮನ್ನ ಭಾಳ ಚಂದ ಬೆಳೆಸಿದಾರೆ, ಕಷ್ಟಪಟ್ಟು ನಮ್ಮನ್ನ ಓದಿಸಿದಾರೆ. ನಾವು ಏನು ಓದ್ತವಂತವಲ್ಲ ಅದನ್ನ ಓದಿಸಿದಾರೆ. ಅವ್ರಿಗೆ ನಾನು ಋಣಿಯಾಗಿರ್ಬೇಕು. ಆದ್ರೆ ನೀವು ಇಲ್ಲಿ ನೋಡಿದ್ರೆ ನನ್ನ ಸೊಸೆ ಅಂತ ಒಪ್ಕೋವಾರಿ. ನೀವು ಸೊಸೆ ಅಂತ ಒಪ್ಕೊಳಕ ನಾನು ಏನು ಮಾಡಬೇಕು ಹೇಳ್ರಿ? ನಾನು ಯಾವತ್ತೂ ಮಾತಾಡಿಲ್ಲ, ಆದರೆ ಇವತ್ತು ನನಗೆ ಮಾತಾಡಬೇಕು ಅಂತ ಅನ್ಸಾಕತ್ತದ. ನನ್ನ ಗಂಡ ನನ್ನ ಮುಂದೆನೇ ಇನ್ನೊಬ್ಬಕ್ಕೆ ಜೊತೆ ಹೋದ್ರೆ ನಾನು ಹೆಂಗೆ ಅದನ್ನ ತಡ್ಕೊಲಿಯತ್ತಿ? ನೀವೇ ಹೇಳ್ರಿ. ಏನು ಮಾಡ್ಬೇಕಂತ ಕೇಳಕತ್ತಿದಿ? ನಾನು ಈ ಮನೆ ಬಿಟ್ಟು ಹೋಗ್ದ ಇಲ್ಲೇ ಇರ್ಬೇಕಂದ್ರೆ ಏನ್ ಮಾಡ್ಬೇಕಂತ ಕೇಳಕತ್ತಿದಿ? ಅದು ನಮ್ಮನ್ನ ವಾಪಸ್ ಕೇಳುವಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ? ಅತ್ತೆ, ಇದು ಧೈರ್ಯದ ಪ್ರಶ್ನೆ ಅಲ್ಲ, ನನ್ನ ಜೀವನದ ಪ್ರಶ್ನೆ. ನಾನು ಪ್ರೀತಮನ್ನ ತುಂಬಾ ಪ್ರೀತಿ ಮಾಡಿ ಮದುವೆ ಆಗಿ ಬಂದೇನೆ. ಈಗ ನೀವು ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಬೇರೆದವ್ರಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂದ್ರೆ ಅದನ್ನ ನಾನು ಹೆಂಗೆ ಸಹಿಸ್ಕೊಳ್ಳಿ? ಸಂಜನಾ ಪ್ರೀತಿ ಮಾಡಿರ್ಬೋದು, ಆದ್ರೆ ಪ್ರೀತಮ್ ಅವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ. ನೀವು ಅಕಸ್ಮಾತಾಗಿ ಅವ್ರಿಗೆ ಇಬ್ಬರಿಗೂ ಮದುವೆ ಮಾಡಿದ್ರು, ಪ್ರೀತಮ್ ಅವ್ರ ಜೊತೆ ಚೆನ್ನಾಗಿರಲ್ಲ. ಅವರೆಲ್ಲ ತುಂಬ ಪ್ರೀತಿ ಮಾಡ್ತಾರೆ. ನೀವು ಯಾಕೆ ನನಗೆ ಈ ರೀತಿ ಮೋಸ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಿ? ನಾನು ಇಲ್ಲೇ ಒಂದು ಮೂಲೆಯಲ್ಲಿ ಬೇಕಿದ್ರೆ ಇರ್ತೀನಿ, ನೀವು ಅವ್ರಿಗೆ ಮದುವೆ ಮಾಡಿದ್ರೆ ಪರವಾಗಿಲ್ಲ ಅತ್ತೆ. ನಾ ಇಲ್ಲೇ ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ ಕೆಲಸ ತೊಳ್ತಾರ. ಆದರೆ ನನ್ನನ್ನು ಈ ಮನೆ ಬಿಟ್ಟು ಹೋಗು ಅಂತ ಹೇಳಬೇಡಿ ಅತ್ತೆ. ಇದನ್ನ ನನ್ನ ಗಂಡಿಗೂ ಹೇಳಲ್ಲ, ನಮ್ಮ ಅಪ್ಪ ಅಮ್ಮಂಗೂ ಯಾರಿಗೂ ಹೇಳಲ್ಲ. ನಾನಿಲ್ಲ ಕೆಲಸ ತೊಳಗಾದ್ರೂ ಇರ್ತೀನಿ, ಆದರೆ ನಾನು ಇಲ್ಲಿಂದ ಮಾತ್ರ ಹೋಗಲ್ಲ ಅತ್ತೆ. ಪ್ಲೀಸ್ ನನ್ನನ್ನು ಇದೇ ಮನೇಲಿ ಇರೋಕೆ ಬಿಡಿ. ಅಯ್ಯೋ, ಈಗ ಹೋದ್ರೆ ಶಾಂತ ನಮ್ಮನೆಗಿನ ಕೆಲಸ ಯಾರು ಮಾಡ್ತಾರೋ? ಇರ್ಲಿ ಬಿಡು. ನೀನು ಸಂಜನಾಂದ ಮದ್ವಿದ ಮಾತುಕತೆ ಪ್ರೀತಮ್ ಮುಂದೆ ಮಾತಾಡು. ಪ್ರೀತಮ್ ಏನು ಹೇಳ್ತಾನೋ ಕೇಳುನು. ಆಮೇಲೆ ಈಕಿಗೆ ಏನು ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಸುಮ್ಮನೆ ಈಕಿಗೆ ನಾವು ಬೈದು ಏನು ಪ್ರಯೋಜನ ಇಲ್ಲಲ್ಲ. ಅದು ಕರೆ ನನ್ನ ಬಿಡ್ರಿ, ಆದ್ರೆ ಈಕಿ ನೋಡು ನಮಗ ವಾಪಸ್ ಅಂತಾಳು. ಅವ ಪ್ರೀತಿ ಮಾಡತ್ತಿಲ್ಲ, ಅವ ಆಕಿನ ಮದುವೆ ಆಗುದಿಲ್ಲ ಅಂತೇಳಿ. ನನ್ನ ಮಗ ಏನಂತ ನನಗೆ ಗೊತ್ತಿಲ್ಲನ? ನಿನ್ನ ಜೊತೆ ನನ್ನ ಮಗ ಇಷ್ಟು ದಿನ ಆಟ ಆಡಿದಾನ, ಪ್ರೀತಿ ಅನ್ನೋ ನಾಟಕದ ಬಲಿಯಾಗ ನಿನ್ನ ಬೀಳಿಸಿದಾನ. ಅದು ನಿನಗೇನೋ ಗೊತ್ತಾಗತ್ತ ಹುಚ್ಚಿ? ನನ್ನ ಮಗ ಪ್ರೀತಿ ಮಾಡ್ತಿರೋದು ಸಂಜನಾನ. ಆಕಿನ ಮದುವೆ ಆಗ್ಬೇಕನ್ನತಿರ್ತಾನ. ಅಕ್ಕಿ ಜೊತೆಗಿದ್ರೆ ಎಷ್ಟು ಸಂತೋಷವಾಗಿರ್ತಾನ ನೋಡು. ಅದ ನಿನ್ ಜೊತೆಗಿದ್ರೆ ಯಾವಾಗ್ಲೂ ಮಗ ಸಪ್ಪಗ ಮಾಡ್ಕೊಂಡಿರ್ತಾನ, ಕಷ್ಟದಾಗ ನಗ್ತಿರ್ತಾನ. ಅಯ್ಯೋ ಈಕಿನ ಹೆಂಗೋ ಮದುವೆ ಆಗಿದಾನಲ್ಲ, ಈಕಿನ ಹೆಂಗಾರ ಮಾತಾಡ್ಸ್ಲೇಬೇಕಂತ ಮಾತಾಡ್ತಾನ. ಅದ ಸಂಜನಾ ಜೊತೆ ನೋಡು, ಹೋಗ್ ಅನ್ಬಿಡ್ರೆ ಖುಷಿ ಖುಷಿಲಿ ಹೋದಿಲ್ಲ. ಹಾ, ಕೈ ಹಾಕೊಂಡು ಹೆಗರ ಮೇಲೆ ಇಬ್ರು ಹೆಂಗಿರ್ತಾರ ನೋಡೋರು. ಅದು ಪ್ರೀತಿ ಅಂದ್ರೆ ಪ್ರೀತಿ ಮಾಡಂಗಿಲ್ಲ ಅಂತ ಪ್ರೀತಿ. ನನ್ನ ಮಗ ಏನಂತ ಈಗ ನನಗೆ ಹೇಳ್ತಾಳಂತ. ಇಲ್ಲ ಅತ್ತಿ, ಅವ್ರು ನನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿ ಮಾಡಂಗಿಲ್ಲ. ಅವ್ರು ನನಗೆ ಮಾತು ಕೊಟ್ಟಾರು, ನನ್ನ ಮನಸಾರಿ ಪ್ರೀತಿ ಮಾಡ್ಯಾರು. ಇಲ್ಲ ಅಂದಿದ್ರೆ ಅವ್ರು ನನ್ನ ಜೊತೆ ಇಷ್ಟು ಖುಷಿ ಖುಷಿಯಾಗಿ ಇರ್ತಾ ಇರಲಿಲ್ಲ. ನಿಮಗೆ ಇನ್ನೂ ಅವ್ರಿಗೆ ನನ್ನ ಎಷ್ಟು ಪ್ರೀತಿ ಮಾಡತ್ತಾರ ಅಂತ ನಿಮ್ಗೆ ಗೊತ್ತಿಲ್ಲ ಅತ್ತಿ. ಅದಕ್ಕೆ ನೀವು ಈ ರೀತಿ ಮಾತಾಡತ್ತೀರಿ. ನೋಡ್ರಿ ಹೆಂಗೆ ಮಾತಾಡ್ತಾರ ಅಂತೇಳಿ. ಈಗ ನಾವು ಪ್ರೀತಿ ಮಾಡತ್ತಾರಂತ ಇವತ್ತು ಬರಲಿ ಒಂದು ರಾತ್ರಿ, ಅವನ ನಾನು ನಿನ್ನ ಮುಂದೆ ಕುಂದಿಸ್ಕೊಂಡ ಕೇಳ್ತಾನೆ. ಏನು ಅವಾಗ ನಿನಗೆ ಗೊತ್ತಾಗತ್ತಿ ನನ್ನ ಮಗ ಇಷ್ಟು ದಿನ ನಿನ್ನ ಜೊತೆ ನಾಟಕ ಮಾಡಿದ ಅಂತೇಳಿ. ನೀನು ಪ್ರೀತಿ ಮಾಡಿದ, ನೀನು ಒಂದು ಕಡೆ ಇಷ್ಟ ಆಗಿದ್ದೆ ಅವನಿಗೆ. ಆದ್ರೆ ಆ ಇಷ್ಟದ ಪ್ರಕಾರ ಅವನನ್ನ ಉಪಯೋಗಿಸ್ಕೊಳಕ್ಕೆ ಆಗತ್ತಿರ್ಕಿಲ್ಲ. ಅದಕ್ಕಾಗಿ ಅವನು ಏನು ಮಾಡಿದ, ಮದುವೆ ಅನ್ನೋ ಒಂದು ನಾಟಕನ ತಗೊಂಡು ಬಂದ, ನಿನ್ನ ಕೊಳ್ಳಿಗೆ ತಾಳಿ ಅನ್ನೋ ಒಂದು ಬೀಗನ ಕಟ್ಟಿ ನಿನ್ನ ಕರ್ಕೊಂಡು ಬಂದ ಇಲ್ಲಿ ಬಿಟ್ಟ. ಮನೆ ಕೆಲಸಕ್ಕೆ ಅಂತಾಳು, ಮನ್ಯಾಗ ನಾವು ಹೇಳಿದಾಗ ಕೇಳ್ಕೊಂತ ಬಿದ್ದಿರ್ತಾಳು ಅಂತ ಹೇಳಿ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ ಅಂತೇಳಿ. ಅದಕ್ಕೆ ನಿನ್ನ ಬಡವ್ರ ಮನಿದಾಕಿನ ನೋಡಿ ಪ್ರೀತಿ ಮಾಡಿದ್ರಂಗೆ ನಾಟಕ ಮಾಡಿ ಮದುವೆ ಮಾಡಿ ಕರ್ಕೊಂಡು ಬಂದ. ಅವನು ಹೇಳಿದ್ದು ನನಗೆ, ಆದ್ರೆ ನಾನು ಒಪ್ಕೊಂಡಿದ್ದೆ. ನಮಗೂ ಮನೆಯಾಗ ಕೆಲಸಕ್ಕೆ ಕಳ್ಬಿಡು, ರೊಕ್ಕಿಲ್ಲಂಗೆ ಕೆಲಸ ಮಾಡ್ತಾಳ ಅಂತೇಳಿ ಅನ್ಕೊಂಡೆ. ನಾನು ಹ್ಞೂ ಅಂತಂದಿದ್ನಿ. ಆದರೆ ನೀನು ಇಷ್ಟ ಅವ್ನು ಪ್ರೀತಿ ಮಾಡ್ತಾನೆ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪು. ನಿನ್ನ ಕಂಡು ಬರ್ತಾನಲ್ಲ ಅವಾಗ ನೀನೇ ಕೇಳುವಂತೆ. ನೀನು
ಅವ್ನು ನನ್ನ ಮಗನೋ ಅಥವಾ ನಿನ್ನ ಗಂಡು ಅನ್ನೋದು ನಿನಗೆ ಗೊತ್ತಾಗ್ತೈತಿ. ರೀ ನಡ್ರಿ ಹೋಗೋನು. ಅಯ್ಯೋ ಇವ್ರು ಏನು ಹೇಳಿದ್ರು ಅಂದ್ರೆ ಇವ್ರಿಗೆಲ್ಲ ಮೊದಲು ಗೊತ್ತಿತ್ತಾ? ಪ್ರೀತಮ್ಮ ನನ್ನನ್ನು ಇವ್ರು ಅತ್ತೆ ಹೇಳ್ದಂಗೆ ಸುಮ್ಮನೆ ಪ್ರೀತಿ ಮಾಡಿರ? ಅವ್ರು ಪ್ರೀತಿ ಮಾಡಿರೋದು ನಿಜ ಅಲ್ಲ? ನನಗೆ ಯಾಕೋ ಇದನ್ನ ನಂಬಕ್ಕಾಗತ್ತಿಲ್ಲ. ಏನು ಮಾಡಲಿ ನಾನು? ಅಯ್ಯೋ ದೇವ್ರೆ, ಏನು ಮಾಡಲಿ ನಾನು? ನನಗೆ ತಿಳಿವಲ್ತಲ್ಲ, ನನಗೇನು ಗೊತ್ತಾಗವಲ್ತು. ಇದು ನಿಜನಾ ಅಥವಾ ಸುಳ್ಳು? ಇದನ್ನು ನಾನು ಹೆಂಗೆ ಸಾಬೀತು ಮಾಡಲಿ? ಇದನ್ನು ನಾನು ಹೆಂಗೆ ಪ್ರೂವ್ ಮಾಡ್ಕೊಳ್ಳೋದು? ಇಲ್ಲ, ಇವತ್ತು ನಾನು ಅವ್ರನ್ನ ಕೇಳ್ತೀನಿ. ಹೆಂಗೋ ಅತ್ತಿನ ಹೇಳಿದಾರಲ್ಲ, ಇವತ್ತು ಏನು ಅನ್ನೋದು ಕೇಳ್ತೀನಂತ. ಏನಾದರೂ ಹಂಗಾಗಿದ್ರೆ ನಾನು ಏನು ಮಾಡಲಿ? ಅಪ್ಪ ಅಮ್ಮಂಗೆ ನಾನು ಹೆಂಗೆ ಮುಖ ತೋರಿಸ್ಲಿ? ಪ್ರೀತನ್ನ ನಾನು ಆಟದ ಗೊಂಬೆ ಹೇಗೆ ಮಾಡ್ಕೊಂಡಿದ್ರೆ ನಾನು ಏನು ಮಾಡಲಿ? ನನಗೆ ಭಯ ಆಗ್ತಾಯಿದೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ತಲೆ ಕೆಟ್ಟೋಗಿ ಹುಚ್ಚೆ ಅನ್ನಿಸ್ತಾ ಇದೆ ನನಗೆ. ಏನು ಮಾಡಲಿ ನಾನು? ಏನು ಮಾಡಲಿ? ನಿನ್ನ ಮಗ ಹೇಳಿದಂಗ ನೀ ಯಾಕೆ ಮುಂದೆ ಹೇಳಿದ್ದೆಲ್ಲ ಕರೆನಾಯ್ತಿ? ನನಗಂತೂ ಒಂದು ತಿಳಿಬತ್ತ, ನೀ ಹೇಳಿದ್ ಕರೆನೋ ಸುಳ್ಳು? ಅಯ್ಯೋ, ಪ್ರೀತಮ್ ಹೇಳಿದ್ದು ಕರೇರಿ. ಅವಾಗ ನಾನು ಒಪ್ಕೋದಿಲ್ಲ ಅಂತಾನೆಲ್ಲ ಅವ್ನು ಹಂಗೆ ಹೇಳಿದ್ದ. ಅದಕ್ಕಾಕಿ ಮುಂದೆ ಹಂಗೆ ಹೇಳಿದ್ ಮತ್ತೆ ನೋಡ್ಲ ನಮ್ಗೆ ಹೆಂಗೆ ಅಂತಾಳು. ಅವ್ನು ಹೇಳಿದ್ದು ಸುಳ್ಳು ಅಂದ್ರೆ ಅದ್ರಾಗ 10% ಐತಿ. ಈಕೆ ಮುಂದೆ ನಾನು ಹೇಳಿದ್ದು 90% ಐತಿ. ಅದಕ್ಕೀಗೇನು ಗೊತ್ತಾಗಲ್ತು. ಇವತ್ತು ರಾತ್ರಿ ಬರೋಣಂದ್ರೆ ಮಾತಾಡಿದ್ರಾತ. ಅದು ಏನಂದ್ರೆ ಕ್ಲಿಯರ್ ಮಾಡ್ಬೇಕು. ಸಂಜೆ ಮದುವೆ ಆದ್ರೆ ನಮಗೂ ಇಷ್ಟು ವರದಕ್ಷಿಣೆ ಕೊಡ್ತಾರೋ. ಆಮೇಲೆ ಆಫೀಸ್ಗೆ ನಮ್ಮ ಪ್ರೀತಮ್ನ ಎಮ್ ಡಿ ಮಾಡ್ತಾರೆ. ಮತ್ತು ಇನ್ನೇನು ನಮಗೆ ಬೇಕು? ಆರಾಮ್ ಕೂತ್ಕೊಂಡು ತಿಂದ್ರು ಕರಗದಷ್ಟು ಆಸ್ತಿ ಐತಿ ಸಂಜನ ಹೆಸರು ಮೇಲೆ. ಒಬ್ಬಾಕೆ ಮಗ ಇಲ್ಲ, ಯಾರಿಲ್ಲ. ಅಣ್ಣ ತಂಗಿ ತಮ್ಮ ಅಂತ ಯಾರಿಲ್ಲ ಆಕೆಗೆ. ಅಂತಾಕಿನ ಬಿಟ್ಟು ಇಂಥ ಬಿಕಾರಿನ ಕರ್ಕೊಂಬಂತ ಮನೆ ಸೊಸೆ ಮಾಡಿದ್ರೆ ನಾನು ಸುಮ್ಮನೆ ಇರ್ತಾನೇನು? ಸುಮ್ಮನೆ ಬಿಡು, ಮಾತಾ ಇಲ್ಲ. ಅದು ಅತ್ತಿ ಏನು ಹೇಳತ್ತಾರು? ಸಂಜೆರಾಗ ಆಸ್ತಿ ನೋಡಿ ಪ್ರೀತಮ್ ಅವ್ರಿಗೆ ಮದುವೆ ಮಾಡ್ಬೇಕಂತ ಅನ್ಕೊಳಕತ್ತಾರು. ಇಲ್ಲ, ಇದು ನಡಿಬಾರ್ದು. ನನ್ನ ಜೀವನ ನಾನು ಹಾಳಾಗಕ್ಕೆ ಬಿಡಲ್ಲ. ನಾನು ಎಲ್ಲದರಲ್ಲೂ ಸುಮ್ಮನೆ ಇರ್ತೇನೋ, ಕೆಲಸ ಮಾಡೋದ್ರಲ್ಲದು ಎಲ್ಲದರಲ್ಲೂ ಸುಮ್ಮನೆ ಇರ್ತೇನೋ. ಆದರೆ ನನ್ನ ಜೀವನ ಹಾಳಾಗುತ್ತೆ ಅಂದ್ರೆ ನಾನು ಕೈ ಕಟ್ಕೊಂಡು ಸುಮ್ಮನೆ ಕುಂದ್ರಂಗಿಲ್ಲ. ಹಾಂ, ಇಲ್ಲ ಹಂಗಾಗಬಾರ್ದು. ನಾನು ಕೈ ಕಟ್ಕೊಂಡು ಸುಮ್ಮನೆ ಕುಂದ್ರ ನಾನು ಅನ್ಕೊಂಡಿದ್ದು ಯಾವುದೂ ಆಗಂಗಿಲ್ಲ. ನಾನು ಇನ್ನು ಮುಂದೆ ಧೈರ್ಯವಾಗಿ ಎದುರಿಸ್ಬೇಕು. ಈ ಮನೆ ಕೆಲಸದೊಳಗಾದ್ರೂ ಇರ್ತೀನಿ, ಆದರೆ ನಾನು ಇಲ್ಲಿಂದ ಹೋಗಲ್ಲ. ನಮ್ಮಪ್ಪ ಅಮ್ಮನ ಮರ್ಯಾದೆ ನಾನು ತೆಗೆಯಲ್ಲ. ಇಲ್ಲ. ಎಲ್ಲಿ ನಾನು ಹುಡುಗಿ ಇನ್ನೂ ಬರ್ತಾನೆ ಇಲ್ಲ. ರಾಣಿ ಬರ್ತಾಳಂತ ಇಷ್ಟೋ ತನಕ ಕಾಯಕತ್ತೇನು? ಯಾಕೆ ಇನ್ನೂ ಬರತ್ತಿಲ್ಲಕಿ? ಇವತ್ತು ನಾವಿಬ್ಬರು ಫಸ್ಟ್ ನೈಟ್ ಮಾಡ್ಕೋಬೇಕು ಅಂತ ಅನ್ನಕತ್ತೀನಿ. ಮಾತ್ರ ಈಗ ನೋಡಿದ್ರೆ ಇನ್ನೂ ಬರೋಕೆ ತಯಾರಿಲ್ಲ. ಏನಾಯ್ತು ಆಕೆಗೆ? ಯಾಕೆ ಇಷ್ಟು ಸಪ್ಪಗೆ ಬರತ್ತಾಳು? ಏನಾಯ್ತು ರಾಣಿ? ಯಾಕೆ ಇಷ್ಟೊಂದು ಡಲ್ ಆಗೈತಿ? ಏನಾದರೂ ತೊಂದರೆ ಆಯ್ತಾನ? ಅಲ್ಲ, ಇವತ್ತು ನಮ್ಮಿಬ್ಬರದು ಫಸ್ಟ್ ನೈಟ್ ಅಂದಿದ್ದಕ್ಕೆ ನೀನು ಹ್ಞೂ ಅಂತ ಒಪ್ಕೊಂಡಿದ್ದಿ. ಆದರೆ ಇವತ್ತು ನೋಡಿದ್ರೆ ಮಕ್ಕ ಸಪ್ಪಗೆ ಮಾಡ್ಕೊಂಡಿದ್ದಿ. ಏನಾಯ್ತು? ಏನಾದರೂ ಪ್ರಾಬ್ಲಮ್ ಅಲ್ಲ? ಮತ್ತೆ ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ನನ್ನ ಮನಸ್ಸಲ್ಲಿರೋದನ್ನ ನಿಮ್ಮ ಹತ್ರ ಕೇಳಬೇಕಾಗಿತ್ತು. ಅದಕ್ಕೆ ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ಬಂದೆ ನಾನು. ಅಲ್ಲ, ನೀವು ನನಗೇನಾದರೂ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ? ಏನದು? ಏನು ಕೇಳು? ಅಲ್ಲ, ಈ ಟೈಮಲ್ಲಿ ಕೇಳಬೇಕಾ? ಇವಾಗ ನಾನು ನಿನ್ಗೆ ಹೇಗೆ ಹೇಳಿ? ನಾನು ಏನೋ ಅಂದ್ಕೊಂಡ್ರೆ ನೀನೇನೋ ಮಾತಾಡ್ತಿದ್ಯಲ್ಲ. ಏನು ಕೇಳು? ಅಲ್ಲ, ನೀವು ನನ್ನ ಮದುವೆ ಆಗಿರೋದು ಪ್ರೀತಿ ಮಾಡಿ ಅಲ್ವಾ? ನೀವು ನನ್ನನ್ನು ಮದುವೆ ಆಗಿರೋದು ಮನೆ ಕೆಲಸಕ್ಕೋಸ್ಕರನಾ? ಅಯ್ಯೋ ದೇವ್ರೆ, ಯಾರು ಹೇಳಿದ್ದೀಗ ನಿನಗೆ ನಾನು ಇನ್ನ ಪ್ರೀತಿ ಮಾಡಿ ಮದುವೆ ಆಗಿಲ್ಲ ಅಂತ? ಯಾರು ಹೇಳಿದ್ವು ಅಂತ? ಅಮ್ಮ ಏನಾದರೂ ಹೇಳಿದ್ರ? ಅಮ್ಮ ಅಮ್ಮನ ಮಾತಿನ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ದೆ ತಾನೇ ನಾನು. ಪ್ರೀತು ಏನು ಮಾಡ್ತಾ ಇದೆಯಾ ಪ್ರೀತು? ಮೇಕಮ್ ಇವಳು ಯಾಕೆ ಇಲ್ಲಿಗೆ ಬಂದು? ನಾನು ಏನಾದರೂ ಮಾತಾಡ್ಬೇಕನ್ನೋ ಅಷ್ಟರಲ್ಲಿ ಇವ್ರು ಬಂದರೆ ನಾನು ಹೇಗೆ ಮಾತಾಡಲಿ? ನಾನಿಲ್ಲೇ ಒಳಗಡೆ ಇರ್ತೀನಿ, ನೀವು ಮಾತಾಡಿ ಕಳಿಸಿ. ತಡಿ, ನಾನು ಬೇರೆ ಬಟ್ಟೆ ಹಾಕೊಂಡು ಬರ್ತೇನೆ. ಮತ್ತೆ ಎಷ್ಟು ಚಾಲು ಮಾಡ್ಕೊಂಡು ಬಂದ್ರಿ? ಅಲ್ಲ ರಾಣಿ, ಮತ್ತೆ ಮುಂದೆ ಹಂಗೆ ಇರೋಕ್ಕಾಗ್ತತಿ? ನೀನು ಅಂತೇಳಿ ನಾನು ಹೋಗಿ ದೋತರ ಸುಸ್ಕೊಂಡ್ ಬಂದಿದ್ನಿ, ಬರೆದಿದ್ರು. ಈಗ ಆಕೆ ಬಂದಾಳು. ಆಕೆ ಮುಂದೆ ನಾನು ಹಂಗೆ ಇರೋಕ್ಕಾಗ್ತದೇನ? ನೀನು ನನ್ನ ಹೆಂಡ್ತಿ, ನಿನ್ನ ಮುಂದೆ ಇರೋಕೆ ನಡೀತತಿ. ಆಕೆ ಮುಂದೆ ನಾನು ಹೆಂಗಿರಲಿ? ನೀನು ಯಾಕೆ ಒಳಗೆ ಹೋಗ್ಬೇಕು? ನೀನು ಇಲ್ಲೇ ಇರಲ್ಲ. ಬಾ ಸಂಜನ. ಇಲ್ಲ, ನಾನು ಅಲ್ಲಿ ಇರ್ತೀನಿ. ಮತ್ತು ಸುಮ್ಮನೆ ಅವರು ಏನೇನೋ ಅನ್ಕೋತಾರೆ. ಓ ಪ್ರೀತು, ಅದು ನಿನ್ನ ಜೊತೆ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಮಾತಾಡ್ಬೋದಾ? ಏನು ಸಂಜನಾ, ಏನು ಹೇಳಿ? ಏನು ಬಾಡಿ ನಿಮ್ಮದು, ಎಷ್ಟು ಚೆನ್ನಾಗಿದೆ ನಿಮ್ಮ ಬಾಡಿ, ಎಷ್ಟು ಮೇಂಟೈನ್ ಮಾಡ್ಕೊಂಡಿದ್ದೀರಾ. ಇದನ್ನು ಹೇಳಕ್ಕ ನಾ ಬಂದಿರೋದು? ಇಲ್ಲ, ಅದು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು. ಅದಕ್ಕೆ ನೀವು ರೂಮ್ಗೆ ಆದರೆ ನೀವು ಒಬ್ಬರೇ ಇರ್ತೀರಲ್ಲ, ಅದಕ್ಕೆ ಬಂದೆ. ಸರಿ, ಏನು ಹೇಳಿ? ಅದು ಪ್ರೀತು, ಏನು ಅಂದರೆ ಹೇಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗಲ್ಲ ಪ್ರೀತು. ಅದು ತಗೊಳ್ಳಿ ಪ್ರೀತು, ನಾನು ನಿಮಗೋಸ್ಕರ ಒಂದು ಗಿಫ್ಟ್ನ ತೊಗೊಂಡು ಬಂದಿದ್ದೀನಿ. ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತಗೊಳ್ಳಿ ನೋಡಿ. ನನಗ ಇವಾಗ ಯಾಕ? ಅದು ಸುಮ್ಮನೆ ಹಾಗೆ. ಸರಿ, ಅಲ್ಲಿಡಿ, ಆಮೇಲೆ ನಾನು ನೋಡ್ತೀನಿ. ಸರಿ. ಅಮ್ಮ, ಹಲಿ. ಏನು ಮಾಡ್ತಾ ಇದ್ದೀರಾ? ಅಯ್ಯೋ, ಯಾರಾದರೂ ನೋಡಿದ್ರೆ ಏನು ಮಾಡೋದು? ಸರಿ ರೀ. ಅತ್ತೆ ಹೇಳಿದ್ದು ನಿಜ ಅನ್ಸುತ್ತೆ. ಇವರಿಬ್ರು ಈ ರೀತಿ ಇರೋದನ್ನ ನೋಡಿದ್ರೆ ನನ್ನ ಗಂಡ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅತ್ತೆ ಹೇಳಿದ್ದು ನಿಜ ಅನಿಸ್ತಾ ಇದೆ ನನಗೆ. ಅಯ್ಯೋ, ನನ್ನ ಹೆಂಡತಿ ಬೇರೆ ಇಲ್ಲೇ ಇದ್ದಾಳೆ. ಈಗ ನೋಡಿದ್ರೆ ಹಿಂಗೆ ಮ್ಯಾಲೆ ಬಿದ್ದಾಳು. ಏನು ಮಾಡಲಿ ನಾನು? ಅಯ್ಯೋ, ಅಲ್ಲಿ ಏನೂ ಇಲ್ಲ. ಸರಿ ರೀ ಸಂಜನಾ ಅವರೇ, ಸರಿ ರೀ.
ಅಯ್ಯೋ ಇಲ್ಲ ಅಲ್ಲಿ ಹಲ್ಲಿ ಇದೆ, ನನಗೆ ಹಲ್ಲಿ ಅಂದರೆ ಭಯ, ಅದಕ್ಕೆ ಓಡಿ ಬಂದು ನಿಮ್ಮ ಮೇಲೆ ಬಿದ್ದುಬಿಟ್ಟೆ. ಅದು ಸಾರಿ ಪ್ರೀತಮ್, ಅದು ಹಲ್ಲಿ ನೋಡಿದ್ನಲ್ಲ, ಭಯ ಆಗಿ ಓಡಿ ಬಂದು ನಿಮ್ಮ ಮೇಲೆ ಬಿದ್ದುಬಿಟ್ಟೆ. ಏನು ಅನ್ಕೊಳಕ್ ಹೋಗ್ಬೇಡಿ. ಏನ್ರಿ ನೀವು ಹಲ್ಲಿಗೆಲ್ಲ ಅನ್ಸ್ತಿರಲ್ಲ?